ಮಹದೇವಪುರ ಕ್ಷೇತ್ರದ ಹೂಡಿವಾಡಿನ ಕೂಡಿಗೆಹಳ್ಳಿಯಿಂದ ಕುರುಡು ಸೋನೇನಹಳ್ಳಿಗೆ ಹಾದು ಹೋಗುವ ಮಣ್ಣು ರಸ್ತೆಗೆ ಡಾಂಬರೀಕರಣ ಮಾಡಿಸಿ ಜನರ ಜೀವ ಉಳಿಸಿ ಎಂದು ಮಾಜಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ವಿವೇಕ್ ವಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಕಿರಿದಾದ ರಸ್ತೆ ಇರುವ ಕಾರಣ ನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಶಾಲಾ ಮಕ್ಕಳು ಶಾಲೆಗೆ ಹೋಗುವುದಕ್ಕೂ ಕಷ್ಟಪಡುವಂತಾಗಿದೆ. ಗ್ರಾಮಸ್ಥರಿಗೆ ನಿತ್ಯ ನರಳುವಂತಾಗಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಮಳೆಗಾಲಕ್ಕೂ ಮುನ್ನ ರಸ್ತೆಗೆ ಡಾಂಬರೀಕರಣ ಮಾಡಿ ಎಂದು ಮನವಿ ಮಾಡಿದರು. ಜನರ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕರುನಾಡ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೆಹಬೂಬ್ ಪಾಷಾ, ಗ್ರಾಮಸ್ಥರಾದ ಕಾರ್ಪೆಂಟರ್ ವೆಂಕಟೇಶ್, ಆದಂ, ಚಂದ್ರಶೇಖರ್, ಮುನಿಲಕ್ಷ್ಮಿ, ರತ್ನಮ್ಮ, ಮುನಿಯಮ್ಮ, ಚಿಕ್ಕಮ್ಮ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಆ ಕಡೆ ತಿರುಚಿ ಎಷ್ಟು ಜಾಮ್ ಆಗ್ತಿದೆ ಅದನ್ನೆಲ್ಲ ತಾವೆಲ್ಲ ನೋಡಿ ಈ ಒಂದು ರಸ್ತೆನ ಆದಷ್ಟು ಬೇಗ ಅಧಿಕಾರಿಗಳು ಎಷ್ಟು ಬೇಗ ಆಗುತ್ತೋ ಅಷ್ಟು. ಇನ್ನು 2 ತಿಂಗಳಿದೆ ಶಾಲೆ ಪ್ರಾರಂಭ ಆಗೋದು. 2 ತಿಂಗಳ ಒಳಗಡೆ ಅದನ್ನು ಆದಷ್ಟು ಬೇಗ ಒಂದು ಡಾಂಬರೀಕರಣ ಮಾಡಿಕೊಟ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸರ್ಕಾರಿ ಶಾಲೆ ಮಕ್ಕಳು, ನಮ್ಮ ಬಡ ಮಕ್ಕಳು ಓದುವಂಥ ಜಾಗ, ಖಾಸಗಿ ಶಾಲೆಗಳಿಗೆ ಇರೋ ಕಡೆ ಎಷ್ಟು ಚೆನ್ನಾಗಿ ಅವ್ರಿಗೆ ಸುಸಜ್ಜಿತವಾದ ರಸ್ತೆ, ಸುಸಜ್ಜಿತವಾದ ಅನುಕೂಲಗಳು, ಸವಲತ್ತುಗಳು, ಸೌಕರ್ಯಗಳು ಮಾಡಿಕೊಡ್ತಾರೆ. ಅದೇ ರೀತಿ ನಮ್ಮ ಕೊಡಿಗೇಳಿ ಸರ್ಕಾರಿ ಶಾಲೆ ಇದೆ, ಶಾಲೆಗೆ ದಯವಿಟ್ಟು ಆದಷ್ಟು ಬೇಗ ಆ ಮಕ್ಕಳು ಓಡಾಡೋದಕ್ಕೆ ಒಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕಂತ ಅಧಿಕಾರಿಗಳು ಕೇಳ್ತೀವಿ ಅಂತ ಹೇಳಕ್ಕೆ ತಿಳಿಸ್ತೀನಿ. ದಯವಿಟ್ಟು ಆಲ್ರೆಡಿ ಒಂದು ಮಗು ಟ್ಯಾಕ್ಟರ್ ಹಾಕ್ಸಿ ಒಂದು ಮಗು ಸತ್ತಿದ್ದಾರೆ. ಆದಷ್ಟು ಬೇಗ ಏನು ನಾವು ಜಾಸ್ತಿ ಏನು ಕೇಳ್ತಿಲ್ಲ, ಏನು ದಾರಿ ಇದೆ ಆ ದಾರಿ ಡಾಂಬರೀಕರಣ ಮಾಡಿಕೊಡಿ ಅಷ್ಟೇ ಹೇಳ್ತೀವಿ. ಡಾಂಬರೀಕರಣ ಮಾಡಿಕೊಟ್ರೆ ಈಸಿಯಾಗಿ ಎಲ್ಲ ಮಕ್ಕಳು ಓಡಾಡ್ಬೋದು, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮ ಕಡೆ ಕೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ವಿವೇಕ್ ಅಂತೇಳಿ ನಾನು ಇದೇ ಕೊಡಿಗೇಳಿ ಗ್ರಾಮದಲ್ಲಿ ಹುಟ್ಟು ಬೆಳೆದಂಥ ವ್ಯಕ್ತಿ. ಸುಮಾರು ಊರು ಹುಟ್ಟಿದಾಗಿಂದಲೂ ಏನು ಈ ಒಂದು ರಸ್ತೆ ಕುರುಡು ಸೋನೇನಹಳ್ಳಿಗೆ ಹೋಗೋ ದಾರಿ ಅಂತ ಹೇಳಿ ನಕ್ಷೆನಲ್ಲಿರುವಂಥ ರಸ್ತೆ ಇದು ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತಂತಂದರೆ ಇಲ್ಲಿ ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆಗೆ ಮಕ್ಕಳು ದಿನನಿತ್ಯ ಬಂದು ಹೋಗೋದಕ್ಕೂ ಕೂಡ ತೊಂದರೆ ಆಗ್ತಾಯಿದೆ. ಮಳೆಗಾಲದಲ್ಲಂತೂ ಮಕ್ಕಳು ಜಾರಿ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಈಗಾಗಲೇ ನೀವು ನೋಡಿದ್ರಿ ಎಷ್ಟು ಟ್ರಾಫಿಕ್ಕು ಜಾಮ್ ಆಗ್ತಾಯಿದೆ. ಇಲ್ಲಿ ಜನರು ಓಡಾಡೋದಕ್ಕೇ ಭಾಳ ಕಷ್ಟ ಆಗ್ತಾಯಿದೆ. ಹಾಗಾಗಿ ಇದು ಭಾಳಷ್ಟು ಮನವಿ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ, BBMP ಶಾಸಕರಿಗೆ ಆಗಿರ್ಬೋದು, ಕಾರ್ಪೊರೇಟರ್ಗೆ ಆಗಿರ್ಬೋದು, ಇಷ್ಟು ಜನ ಶಾಸಕರು ಬಂದೋಗಿದ್ದಾರೆ, ಕಾರ್ಪೊರೇಟರ್ಗಳು ಬಂದೋಗಿದ್ದಾರೆ. ಈವರೆಗೂ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಲಿಕ್ಕೆ ಅವ್ರ ಕೈಲಾಗಿಲ್ಲ. ಈ ಜನಗಳು ಇಷ್ಟೊಂದು ಸಮಸ್ಯೆ ಆಗ್ತಾಯಿದೆ, ಜನಗಳು ಓಡಾಡಲಿಕ್ಕೆ ಇಷ್ಟೊಂದು ಕಷ್ಟ ಆಗ್ತಾಯಿದ್ರು ಕೂಡ ಈವರೆಗೂ ಅವ್ರು ಯಾಕೆ ಈ ರಸ್ತೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕಾರಣ ಕೂಡ ನಮಗೆ ಗೊತ್ತಿಲ್ಲ. ಆಗ ಅರಿವು ಮಾಡ್ಕೊತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದು ಈ ರಸ್ತೆ ಮುಖೇನ ಕುರುಡು ಸೋನೇನಹಳ್ಳಿ, ಬಸವನಪುರ, ಸೀಗೆಹಳ್ಳಿ ಎಲ್ಲ ಈ ಊರುಗಳಿಗೂ ಬೆಳಗಿನಿಂದ ರಾತ್ರಿವರೆಗೂ 24 ಗಂಟೆಯೂ ಸಹ ಸಾವಿರಾರು ಗಾಡಿಗಳು ಓಡಾಡುವಂಥ ರಸ್ತೆ ಇದೆ. ಇಂಥ ರಸ್ತೆನೇ ಡಾಂಬರೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂತಂದರೆ ನಾವು ಗ್ರಾಮಸ್ಥರು ಇಷ್ಟು ವರ್ಷಗಳಿಂದ ಮನವಿ ಮಾಡಿ ಸಹ ಇದನ್ನು ಮಾಡ್ತಾ ಇಲ್ಲ ಅಂತಂತಂದರೆ ನಾವು ಈ ಮಾಧ್ಯಮದ ಮುಖಾಂತರ ನಾನು ಚುನಾಯಿತ ಪ್ರತಿನಿಧಿಗಳಲ್ಲಿ ಮತ್ತು ತಹಸೀಲ್ದಾರ್ ಆಗಿರ್ಬೋದು ಮತ್ತು BBMPಯ ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ BBMP ವತಿಯಿಂದ ಅವ್ರಿಗೆ ನಾನು ಈ ನಮ್ಮ ಮನವಿ ಮಾಡ್ಕೊತೀನಿ. ಈ ರಸ್ತೆನ ಈ ಕೂಡಲೇ ಡಾಂಬರೀಕರಣ ಮಾಡಿ ಕೊಡಬೇಕು ಅಂತೇಳಿ ಮಾಡ್ಕೊಳ್ತೀವಿ. ಮಾಡಿದ್ದಲ್ಲಿ ಮಾಡೋಕ್ಕಾಗಿದ್ದಲ್ಲಿ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಆದಷ್ಟು ಬೇಗ ಬರುತ್ತೆ ಅಂತೇಳಿ ನಾನು ಈ ಮುಖೇನ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಈ ರಸ್ತೆನ ಕೂಡಲೇ ಡಾಂಬರೀಕರಣ ಮಾಡಿ ರಸ್ತೆಯನ್ನು ರೆಡಿ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಬರೋಕ್ಕೆ ದಯವಿಟ್ಟು ಈ ರಸ್ತೆ ನಮಗೆ ಮಾಡಿಕೊಡ್ಲೇಬೇಕು.